ಒಂದು ದೇವಸ್ಥಾನದ ಹೊರಗೆ ಇಬ್ಬರು ಭಿಕ್ಷುಕರು ಭಿಕ್ಷೆ ಬೇಡ್ತಿದ್ರಂತೆ. ಒಂದು ದಿವಸ ದೇವಸ್ಥಾನಕ್ಕೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾನಂತೆ. ಆಗ ಮೊದಲನೇ ಭಿಕ್ಷುಕ ಬಿಸ್ನೆಸ್ ಮ್ಯಾನ್ ಗೆ ಹೇಳ್ತಾನಂತೆ, ಆ ದೇವರು ನಿಮ್ಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ, ನನಗೂ ಒಂದ್ ಸ್ವಲ್ಪ ಕೊಡಿ ಅಂತ. ಆಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಂತ ಎರಡನೇ ಭಿಕ್ಷುಕ ಹೇಳ್ತಾನಂತೆ, ನೀವೇ ನನಗೆ ದೇವ್ರಿದ್ದ ಹಾಗೆ, ನೀವೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿದೀರಾ, ನನಗೂ ಕೂಡ ಒಂದೆರಡು ಕಾಸು ಕೊಡಿ ಅಂತ. ಸೊ ಆ ಬಿಸ್ನೆಸ್ ಮ್ಯಾನ್ ತನ್ನ ಮ್ಯಾನೇಜರ್ ಗೆ ಹೇಳ್ತಾನಂತೆ, ಒಂದು ಟಿಫನ್ ಕ್ಯಾರಿಯರ್ ಅಲ್ಲಿ ಮೊದಲನೇ ಬಾಕ್ಸ್ ಅಲ್ಲಿ ಒಂದಷ್ಟು ಸ್ವೀಟ್ ಗಳನ್ನ ಇಟ್ಟು, ಕೆಳಗಡೆ ಬಾಕ್ಸ್ ಅಲ್ಲಿ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಇಟ್ಟು ತಗೋಬಾ ಅಂತ. ಸೊ ಆ ಮ್ಯಾನೇಜರ್ ಆ ಟಿಫನ್ ಬಾಕ್ಸ್ ನ ತಗೊಬಂದು ಬಿಸ್ನೆಸ್ ಮ್ಯಾನ್ ಕೈ ಕೊಡ್ತಾನಂತೆ. ಆಗ ಬಿಸ್ನೆಸ್ ಮ್ಯಾನ್ ಆ ಟಿಫನ್ ಬಾಕ್ಸ್ ನ ತಗೊಂಡು ಹೋಗಿ, ನೀವೇ ನಮ್ಗೆ ದೇವರು ಅಂದಂತಹ ಎರಡನೇ ಭಿಕ್ಷುಕನಿಗೆ ಕೊಡ್ತಾರಂತೆ. ಆಮೇಲೆ ಆ ಬಿಸ್ನೆಸ್ ಮ್ಯಾನ್ ಮೊದಲನೇ ಭಿಕ್ಷುಕನಿಗೆ ಹೇಳ್ತಾನಂತೆ, ಆ ದೇವ್ರೇನು ಕೊಟ್ಟಿಲ್ಲ, ನಾನೇ ಕಷ್ಟಪಟ್ಟು ದುಡ್ದಿರೋದು, ನೀನ್ ಆ ದೇವ್ರು ಕೊಟ್ಟಿದ್ದು ಅಂತ ಹೇಳ್ದೆ ತಾನೆ, ಹೋಗ ದೇವ್ರ ತಾನೆ ಭಿಕ್ಷೆ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನಂತೆ. ಮಾರನೇ ದಿವಸ ಆ ಬಿಸ್ನೆಸ್ ಮ್ಯಾನ್ ದೇವಸ್ಥಾನಕ್ಕೆ ಬಂದಾಗ ಮೊದಲನೇ ಭಿಕ್ಷುಕ ಇರೋದಿಲ್ಲ, ಎರಡನೇ ಭಿಕ್ಷುಕ ಓಡಿ ಬಂದು ಹೇಳ್ತಾನಂತೆ, ಪ್ರಭುಗಳೇ ನೀವೇ ನನಗೆ ದೇವ್ರಿದ್ದ ಹಾಗೆ, ನೀವು ಕೊಟ್ಟಂತ ಸ್ವೀಟು ಬಹಳ ಚೆನ್ನಾಗಿತ್ತು, ಮೊದಲನೇ ಬಾಕ್ಸ್ ಅಲ್ಲಿ ನನ್ನ ಹೊಟ್ಟೆ ತುಂಬ ಹೋಯ್ತು, ಸೊ ಎರಡನೇ ಬಾಕ್ಸ್ ನನ್ನ ಪಕ್ಕದಲ್ಲಿದ್ದಲ್ಲ ಆ ಭಿಕ್ಷುಕನಿಗೆ ಕೊಟ್ಟೆ ಅಂತ ಹೇಳ್ತಾನಂತೆ. ಆಗ ಬಿಸ್ನೆಸ್ ಮ್ಯಾನ್ ತನ್ನ ಮನಸ್ಸಲ್ಲೇ ಅನ್ಕೊಂತಾನಂತೆ, ಕೊಡೋದು ಕಿತ್ಕೊಳ್ಳೋದು ನಮ್ ಕೈಲಿಲ್ಲ, ನಾವೇನೇ ಅನ್ಕೊಂಡ್ರು ಕೂಡ ದೇವರು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಕೊಟ್ಟೆ ಕೊಡ್ತಾನೆ ಅಂತ. ನಮ್ಮ ಜೀವನದಲ್ಲೂ ಕೂಡ ಹೀಗೆ ಎಷ್ಟೋ ಸಲಿ ನಾವು ಸಂಪಾದನೆ ಮಾಡ್ತಿದೀವಿ, ನಾವು ಕೊಡ್ತಿದೀವಿ ಅಂತ ನಾವು ಅನ್ಕೊಂತೀವಿ, ಆದ್ರೆ ನಾವು ಬರೀ ಕಾರಣ ಅಷ್ಟೇ, ಕೊಡೋದು ಬಿಡೋದು ಎಲ್ಲವೂ ಕೂಡ ಆ ದೇವರ ಕೈಯಲ್ಲಿದೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. Download ShareChat.